ನಮ್ ಜೀವನಾನು ಈ ಪ್ಲಾಸ್ಟಿಕ್ ಐಟಮ್ ತರ ಆಗೋಯ್ತು. ಏನ್ರಿ ಇದು? ಏನೇ ಊರವ್ರಿಗೆಲ್ಲ ಮೋಸ ಮಾಡಕ್ ಹೋಗಿ ನಮ್ಮ ಇಬ್ರೇ ಹೆಣ್ಮಕ್ಳು ಮೋಸ ಹೋದ್ರು. ಇನ್ನಾದ್ರೂ ಬುದ್ಧಿ ಬರ್ಲಿಲ್ವಾ? ನೋಡೆ, ನಾನ್ ಅನ್ಕೊಂಡಿದ್ದೆ ನಾವೇ ಮಹಾ ಮೋಸ್ಕಾರರು ಅಂತ, ಆದ್ರೆ ಅವರು ನಮ್ಮನ್ ಮೀರ್ಸಿ ದಗಾಕೋರ್ರು. ಸುಮ್ನೆ ಇರಿ ಸಾಕು. ನಮ್ ಇಬ್ರು ಅಳಿಂದ್ರು ಬದ್ಲಾಗಿದ್ದಾರೆ. ನಿಮ್ ಹೆಣ್ಮಕ್ಳೆ ಗಂಡನಿಗೆ ಬೆಲೆ ಕೊಡದೆ ಹಣ ಹಣ ಅಂತ ಹುಚ್ಚುಕುದ್ರೆಯಾಗಿ ಅಲಿತಾ ಇದ್ದಾರೆ. ಇಲ್ಲೋಡಿ, ಇನ್ ಮುಂದಾದ್ರೂ ಒಳ್ಳೆ ತಂದೆ ಆಗೋದಕ್ಕೆ ಪ್ರಯತ್ನ ಪಡಿ. ಇಲ್ದೆ ಹೋದ್ರೆ ನಿಮ್ ಹೆಣ್ಮಕ್ಳು ಬಾಳು ಚಿಂದಿ ಚಿಂದಿ ಆಗ್ಬಿಡುತ್ತೆ. ಹೌದು ಕಣೆ, ಒಳ್ಳೆ ಹಣ್ಣುಗಳು ತಿನ್ನೋದಕ್ಕೂ ರುಚಿ, ಆರೋಗ್ಯಕ್ಕೂ ಒಳ್ಳೇದು. ಅದೇ ಕೊಳತ ಹಣ್ಣುಗಳನ್ನ ತಿಂದ್ರೆ ಆರೋಗ್ಯ ಕೆಟ್ಟ ಹಾಳಾಗೋಗುತ್ತೆ. ದಾಂಪತ್ಯ ಜೀವನನೂ ಅಷ್ಟೇ, ಅನ್ಯೋನ್ಯವಾಗಿದ್ರೆ ನೋಡೋದಕ್ ಚಂದ, ಊರ್ನವ್ರಿಗೆಲ್ಲ ಆನಂದ. ಅದೇ ಏನಾದ್ರೂ ಕೆಟ್ಟ ಹೆಸರು ಬಂತು ಅಂದ್ರೆ ಊರ್ನವ್ರೆಲ್ಲ ಆಡ್ಕೊಂಡ್ ನಗ್ತಾರೆ. ಲೇ, ನಾನೀಗ ಹಳೆ ಪುಟ್ಲಿಗಪ್ಪ ಅಲ್ಲ ಕಣೆ, ಸಂಪೂರ್ಣ ಬದಲಾಗ್ಬಿಟ್ಟಿದ್ದೀನಿ. ನಾನು ಹೊಸ ಪುಟ್ಲಿಗಪ್ಪ. ನನ್ ಮಾತು ನಂಬುದನು. ಲೇ ಐಶ್ವರ್ಯ, ನಾವಿಬ್ರು ಇಲ್ಲಿ ಕೂತಿದ್ದೀವಿ, ಒಳಗ್ ಕೂತ್ಕೊಂಡು ಏನೇ ಮಾಡ್ತಾ ಇದ್ಯಾ? ಬಾರೆ ಊಟ ಬಡಿಸ್ಬಾ. ಕಂತೆ ಕಂತೆ ದುಡ್ಡು ಹಾಕಿದಿರಲ್ಲ, ಸುಸ್ತಾಗಿದ್ದೀರಾ ಪಾಪ. ಊಟ ಬಡಿಸ್ತೀನಿ. ಸೌಂದರ್ಯ, ನೀನಾದ್ರೂ ಬಂದ್ ಬಡಿಸ್ಬಾಮ. ಎಲ್ಲೋಗ್ತಾ ಇದ್ಯಾ? ಬೀದಿ ನಾಯಿಗೆ ಅನ್ನ ಹಾಕಕ್ ಹೋಗ್ತಾ ಇದ್ದೀನಿ. ಬೀದಿ ನಾಯಿ ಹೆಚ್ಚಾಗೋಯ್ತಾ ನಮ್ಗಿಂತ? ನೋಡು, ಅದನ್ನ ಆ ಕಡೆ ಇಟ್ಬಿಟ್ಟು ಆಮೇಲೆ ಹಾಕುವಂತೆ, ಮೊದಲು ನಮ್ಗಾಕು. ಹೊಟ್ಟೆ ಎಷ್ಟ್ತಾ ಇದೆ. ಏನಿದು, ನಾಯಿಗೆ ಹಾಕೋದನ್ನ ನಮಗ್ ಬಿಡಿಸ್ತಾ ಇದ್ಯಾ? ಕೆಲ್ಸ ಬದುಕು ಇಲ್ದೇ ಇರೋರ್ಗೆ ನಾಯಿಗ್ ಹಾಕೋ ಅನ್ನ ಅಲ್ದೆ ಬಿಸಿ ಬಿಸಿ ಮೃಷ್ಟಾನ್ನ ಹಾಕ್ತಾರೆ. ಹಲೋ ಮೇಡಮ್, ಕೊರಿಯರ್ ಸರ್ವಿಸ್ ಇಂದ ಬಂದಿದ್ದೀನಿ. ಸೌಂದರ್ಯ ಐಶ್ವರ್ಯ ಅಂದ್ರೆ ಯಾರು? ನಾವೇ. ತಗೊಳ್ಳಿ, ಹಾಗೆ ಇಲ್ಲೊಂದು ಸೈನ್ ಹಾಕಿ. ಇಲ್ಲಿ ಇಲ್ಲಿ ಇಲ್ಲಿ. ಥ್ಯಾಂಕ್ ಯು ಮೇಡಮ್. ಯಾರು ಕಳ್ಸಿರ್ಬೋದು? ಏನಕ್ಕೋಸ್ಕರ ಕಳ್ಸಿರ್ಬಹುದು ಅಂತ? ಏನ್ರಮ್ಮ, ಯಾವ್ದೋ ಇನ್ವಿಟೇಷನ್ ಕಾರ್ಡ್ ಇಟ್ಕೊಂಡು ನೋಡ್ತಾ ಇದ್ದೀರಾ? ಓಹೋ, ಗಿಳಿ ಪಂಜರದಿಂದ ಹಾರೋಯ್ತು. ಗಿಳಿಯು ಪಂಜರದೋಳಿಲ್ಲ. ಏನು ಅಂತ ಮತ್ ಬೇರೆ ಕೇಳ್ತಾ ಇದೆಯಲ್ಲೇ? ನಿನ್ ಹೆಣ್ಮಕ್ಳು ಇದಾರಲ್ಲ, ತಮ್ ಗಂಡಂದಿರ್ನ ಪ್ರೀತಿ ಪ್ರೇಮದಿಂದ ಕಟ್ಟಾಕಿದ್ರೆ ಅವರು ಇರ್ತಾ ಇದ್ರು. 3 ಹೊತ್ತು ದುಡ್ಡು 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 ಅಂತ ಅವ್ರ ಜೀವ ತಿಂದ್ರು. ಅದಕ್ಕೆ ಅವ್ರೇನ್ ಮಾಡಿದ್ರು? ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿದ್ದಾರೆ. ಹೋಗ್ಬೇಕಾದ್ರೆ ಸುಮ್ನೆ ಹೋಗಿಲ್ಲ. ನೋಡಿಲೇ, ಗಿಳಿ ಪಂಜರದಿಂದ ಹಾರೋಗ್ತಾ ಇರೋ ಪೇಂಟಿಂಗ್ ಮಾಡಿ ಸಿಂಬಾಲಿಕ್ ಆಗಿ ನೋಡ್ಕೊಳ್ಳಿ ಅಂತ ಕೊಟ್ಟೋಗಿದ್ದಾರೆ. ಹೊರಟೋದ್ರು. ಅಯ್ಯೋ ಅಯ್ಯೋ ಅಯ್ಯೋ, ಪಾಪಗಿಲ್ಲ. ನಿಮ್ಗೆ ಏನ್ರೆ ಬಂದಿತ್ತು? ಈಗಿನ ಕಾಲದಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರು ಒಳ್ಳೆ ಗಂಡುಗಳು ಸಿಗಲ್ಲ. ಅಂತದ್ರಲ್ಲಿ ಎಲ್ಲೋ ಇರೋ ತುಪ್ಪಕ್ಕೆ ಆಸೆ ಪಟ್ಟು ಕೈಯಲ್ಲಿರೋ ಬೆಣ್ಣನ ನೆಲಕ್ಕೆ ಹಾಕ್ಬಿಟ್ರಲ್ಲೇ ಪೀಡೆಗಳ ಪೀಡೆಗಳ. ಅಯ್ಯೋ ದೇವ್ರೇ, ಸಾಕ್, ಸುಮ್ನೆ ಇರಮ್ಮ. ಸೆಂಟಿಮೆಂಟ್ ಸುಮ್ನೆ ಕೊರಿಬೇಡ. ನಾವೇನು ನಮ್ಮ ಗಂಡ ಬೇಕು ಅಂತ ಮದ್ವೆ ಇದ್ವಿ. ಮತ್ತೆ ಏನೋ ಹಣ ಸಿಗುತ್ತೆ, ನಾವು ಶ್ರೀಮಂತರಾಗಿರ್ಬೋದು ಅಂತ ಅನ್ಕೊಂಡ್ವಿ, ಅಲ್ವೇನೆ? ಹೌದು ಕಣೆ ಐಶು, ಒಬ್ಬ ಒಳ್ಳೆ ಗಂಡ ಆದವನು ಹೆಂಡತಿ ಆಸೆನೆಲ್ಲ ನೆರವೇರಿಸ್ಬೇಕು. ಅದಕ್ಕೆ ಅವ್ರ ಯೋಗ್ಯತೆ ಇಲ್ಲ. ಹೇಳ್ದೆ ಕೇಳ್ದೆ ಓಡ್ ಹೋಗ್ಬಿಟ್ರು. ಅವ್ರ ಬಗ್ಗೆ ನನಗ್ ಗೊತ್ತಿಲ್ವಾ? ಊರೆಲ್ಲ ಸುತ್ತಾಡ್ಕೊಂಡು ಹ್ಯಾಪ್ ಮರೆ ಹಾಕೊಂಡು ವಾಪಸ್ ಬಂದೇ ಬರ್ತಾರೆ. ಅದೇ ತಾನೇ? ಹಾಗ ಅವ್ರು ಬರೋರು ಹಣ ಚೀಲದ ಸಮೇತ ಬಂದ್ರೆ ಮಾತ್ರ ಒಳಗ್ ಸೇರಿಸ್ತೀವಿ. ಇಲ್ಲ ಅಂದ್ರೆ ಹಾಗಿನ ಹಾಗೆ ಗೆಟ್ ಔಟ್. ಗೋವಿಂದ ವೆಂಕಟೇಶ್ವರ ನಮ್ಮಪ್ಪ. ಅಯ್ಯೋಯ್ಯೋ, ನಿಮ್ ಗಂಡಿನ ಹೆಸರು ಹೇಳಿಲ್ಲ ತಾಯಿ. ನಾನು ಆ 7 ಮಲೆ ವಾಸ ನಮ್ಮಪ್ಪ ಇದನ್ನಲ್ಲ, ಅವನ ಹೆಸರು ಹೇಳ್ದೆ. ತಂದೆ, ನೀನೇ ಇವ್ರನ್ನ ಕಾಪಾಡ್ಬೇಕು. ನಮೋ ನಮಃ. ಇಲ್ಲಿ ನೋಡು, ಈ ಬಿಳಿ ಸ್ಟ್ರೈಕರು ನಾನು, ಈ ಕರಿಪಾನು ನನ್ನ ಕರಿಯ ಗೋವಿಂದ. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಈ ಬಿಳಿ ಸ್ಟ್ರೈಕರ್ ನಿಂದ ಆ ಕರಿಪಾನ್ ನ ಹೊಡೆದು ಹಳ್ಳಕ್ ಬೀಳಿಸ್ತೀನಿ. ನೋಡೋಣ. ಏನೇ, ನಿನ್ ಕರಿಯನ್ನ ಹಳ್ಳಕ್ ಬೀಳಿಸ್ತೀನಿ ಅಂತ ನೀನೇ ಹಳ್ಳಕ್ ಬಿದ್ದೆ? ನಾನೊಬ್ಳೆ ಅಲ್ಲಮ್ಮ ಬಿದ್ದಿದ್ದು, ನೀನು ಬಿದ್ಯಲ್ಲ. ಆ ಡಿಪಿನ ನಂಬ್ಕೊಂಡು. ಡಿಪಿ ಅಂದ್ರೆ ದಂಡಪಿಂಡ ಅಂತ.
ಅಯ್ಯೋ ಈಗ ಯಾಕೆ ಅವ್ರನ್ನ ಜ್ಞಾಪಿಸ್ಕೋತಿಯಾ? ಮನೆ ಬಿಟ್ಟು 2 ದಿನ ಆಯ್ತು, ಇನ್ನೂ ಬಂದಿಲ್ಲ. ಎಲ್ ಹಾಳಾಗ್ ಹೋದ್ರೋ ಏನೋ. ಒಂದ್ ವೇಳೆ ಬಂದ್ರು ಕೈಲಿರೋ ರೇಖೆನ ಬಿಟ್ಟು ಇನ್ನೇನೆ ತರ್ತಾರೆ. ಅಮ್ಮ 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 ಅಳಿಯಂದ್ರು ಬಂದ್ರು ಕಣಮ್ಮ, ಅಳಿಯಂದ್ರು ಬಂದ್ರು. ಕಾಶಿಗ್ ಹೋದ್ರು ಕರ್ಮ ಬಿಟ್ಟು ಹೋಗ್ಲಿಲ್ಲ ಅನ್ನೋ ಹಾಗೆ ಕಾರ್ನಲ್ಲಿ ಬಂದ್ರು ಆ ಕಚಡ ಬ್ಯಾಗ್ ಅವ್ರನ್ನ ಬಿಟ್ಟು ಹೋಗ್ಲಿಲ್ಲ. ಅಯ್ಯ, ಕಾರಲ್ಲಿ ಬರೋ ಮುಸುಡಿ ನಾವು, ಆ ಕಾರ್ಗೆ ಡ್ರೈವರ್ ಇರ್ಬೇಕು. ಏನಪ್ಪ ಈ ಬ್ಯಾಗ್ ನಿಮ್ ಸ್ವಂತದ್ದೋ ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರ್ ತವಾದ್ರು ಲಪ್ಟಾಯಿಸಿದ್ದೋ? ತುಟಿ ಪಿಟಕಂದ ದಬಳ ತಗೊಂಡ್ ಬಾಯ್ ಹೊಲ್ದು ಬಿಡ್ತೀನಿ, ಹುಷಾರ್. ಇಬ್ರು ಸರಕ್ ಸರಕ್ ಅಂತ ಜಿಪ್ ಓಪನ್ ಮಾಡ್ಬಿಟ್ರು. ಒಳಗಡೆ ಬಾಂಬ್ ಇಟ್ಟಿದಾರೋ ಏನೋ. ಸುಟ್ರು ಗಾಡಿಗಳ, ನೀವು ಲಕ್ಷ ಲಕ್ಷ ಬೇಕು ಅಂತ ಹೇಳಿದ್ರಲ್ಲ. ಕೋಟಿ, ಒಬ್ಬೊಬ್ರಿಗೊಂದೊಂದ್ ಕೋಟಿ ಅಂದ್ರೆ 2 ಕೋಟಿ. ಅಯ್ಯೋ ಅಯ್ಯೋ, ಕನಸಿನಲ್ಲಿ ಕೂಡ ನಾವು ಈ ರೀತಿ 10 ರೂಪಾಯಿ ಕಂತೆಗಳನ್ನು ಸಹ ನೋಡ್ಲೇ ಇಲ್ಲ. ಈ ರೀತಿ 500 ರೂಪಾಯಿ ಕಂತೆಗಳನ್ನಂತೂ ನೋಡಿದ್ದೇ ಇಲ್ಲ. ಎಲ್ಲಿ ಇಷ್ಟು ದುಡ್ಡು? ಹಣದ ಪಿಚಾಚಿಗಳ, ಎಲ್ಲಿತ್ತು ಅಂತ ಏನಾದ್ರು ಸ್ಟೋರಿ ಕೇಳಿದ್ರಿ ಹಣನೆಲ್ಲ ವಾಪಸ್ ಬ್ಯಾಗ್ ಹಾಕೊಂಡು ಹೊಟ್ಟೋಗ್ತೀವಿ. ಅಯ್ಯೋ, ನಾವೇನು ಕೇಳಲ್ಲ ಸ್ವಾಮಿ, ನಮ್ಗ್ ಹಣ ಬೇಕು ಅಷ್ಟೇ, ಮಿಕ್ಕಿ ನಮ್ಗೆ ಯಾಕೆ? ಸುಮ್ಮನೆ ಅದ್ ಹ್ಯಾಕ್ ಬಂದ್ರೆ ನಮ್ಗೇನು? ಏ, ಎಷ್ಟೊತ್ತೆ ಬರೀ ಕಣ್ಣಲ್ಲೇ ನೋಡ್ತಾ ಇರೋದು, ಕೈಯಲ್ಲಿ ಬಾಚಿ ಎತ್ಕೊಳ್ಳೋಣ ಬಾರೆ. ಇದೇನ್ ಕರೆಂಟಾ? ಕರೆನ್ಸಿ ತಾನೆ, ಮುಟ್ಟಿದ್ರೆ ಏನು? ನೀವಿದನ್ನ ಮುಟ್ಟಬಾರ್ದು. 30 ದಿನ ನಾವ್ ಹೇಳ್ದಂಗ್ ಕೇಳ್ಬೇಕು. ಆಮೇಲೆ 30 ದಿನ ಆದ್ಮೇಲೆ ಈ ದುಡ್ಡೆಲ್ಲ ನಿಮ್ ಸ್ವಂತದ್ದು. ಏ ಲೇಡೀಸ್, ನಮ್ ಕಂಡೀಷನ್ ಓಕೆ ತಾನೆ? 30 ದಿನ ನಾವ್ ಹೇಳ್ದಂಗ್ ನಡ್ಕೋತೀರಾ ತಾನೆ? ಹಾಗಾದ್ರೆ ನಾವ್ ಈ ಮನೆ ಖಾಲಿ ಮಾಡಿ ಬೇರೆ 2 ಮನೆ ಮಾಡ್ತೀವಿ. ನಾವಿಬ್ರು ಬೇರೆ ಬೇರೆ 2 ಸಂಸಾರ ಮಾಡ್ತೀವಿ. ಅಯ್ಯೋ, ಆಮೇಲೆ ನಮ್ ಗತಿ ಏನು ಹೇಳಿದ್ರೆ? ಸುಮ್ನಿರಿ, 2 ಮನೆಗೆ ನೀವೇ ವಾಚ್ಮ್ಯಾನ್.